ಇಂದಿನಿಂದ ನನ್ನ ಕತೆ ನಿಮ್ಮ ಜೊತೆ ಡಾಕ್ಯುಮೆಂಟೇಶನ್ ಆಫ್ ಮೈ ಲೈಫ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನಿಂದ 300 ದಿನಗಳ ಕಾಲ ನನ್ನ ಜರ್ನಿ ನಿಮ್ಮ ಜೊತೆ. ಈ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾವ ವಿಡಿಯೋ ಮಾಡಬೇಕು, ಹೇಗೆ ಮಾಡಬೇಕು, ಏನು ತೋರಿಸ್ಬೇಕು, ಏನು ಬಿಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಜೀವನ ಸಾಗಿಸಿದ್ದಾಯಿತು. ಈ ಒಂದು ಹೊಸ ವರ್ಷದ ಬದಲಾವಣೆ ನಿಮ್ಮ ಜೊತೆ. ಆಲ್ರೆಡಿ ನಾನು 10 ದಿನಗಳನ್ನು ಕಳ್ಕೊಂಡಿದ್ದೀನಿ. ನಾನು ಚಾಲೆಂಜ್ ತಗೊತಾ ಇರೋದು 300 ಡೇಸ್. ಇದರಿಂದ ನನಗೆ ಒಂದೇ ಅರ್ಥ ಆಗಿದ್ದು ಏನಂತ ಅಂದರೆ, ಬದಲಾವಣೆ ಅಸಾಧ್ಯ ಅಲ್ಲ, ಬದಲಾಯಿಸುವ ಮನಸ್ಸು ಅಸಾಧ್ಯ ಅನಿಸುತ್ತೆ ಅಲ್ವಾ? ನಾವು ಬದಲಾಗಬೇಕು ಅಂತ ಮನಸ್ಸು ಮಾಡಿದರೆ ಏನನ್ನಾದರೂ ಬದಲಾಯಿಸ್ಬೋದು. ನನ್ನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ನೀವು ನೋಡಿ. ಹಾಗೆ ಈ ವಿಡಿಯೋದ ಒಂದು ಮುಖ್ಯ ಅರ್ಥ ಏನಂತಂದರೆ, ನನ್ನ ಜೀವನದಲ್ಲಿ ನಾನು ಡಿಸಿಪ್ಲಿನ್ನ ಕಂಡುಹಿಡ್ಕೋಬೇಕು ಅಂತ. ಡಿಸಿಪ್ಲಿನ್ ಅನ್ನೋದು ಒಂದು ಮುಖ್ಯ ಭಾಗ. ಬನ್ನಿ ಹಾಗಾದರೆ ಶುರು ಮಾಡೋಣ. ನನ್ನ ಹೆಸರು ಶ್ರೀಗಂಧ. ನಾನು ಸಾಗರದ ಹುಡುಗಿ. ಡಾಕ್ಯುಮೆಂಟೇಷನ್ ಏನು ಮಾಡ್ತೀನಿ ಅಂತ ಅಂದೆ, ಆದರೆ ಹೇಗೆ ಮಾಡೋದು, ಏನು ಮಾಡೋದು, ಎಲ್ಲಿಂದ ಶುರು ಮಾಡೋದು, ಹಾಗೆ ಏನೆಲ್ಲ ತೋರಿಸ್ಬೇಕು, ಏನೆಲ್ಲ ಬಿಡಬಾರ್ದು, ಏನೆಲ್ಲ ಬಿಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಮೊದಲನೇದಾಗಿ ಪ್ರಾರಂಭ ಆಗೋದು ನಮ್ಮ ಪ್ರೈವಸಿ. ಯಾವುದನ್ನು ತೋರಿಸ್ಬೇಕು, ಯಾವುದನ್ನು ಬಿಡಬೇಕು ಅಂತ ತಿಳಿತಾ ಇರಲ್ಲ. ಹೇಗೆ ಡಾಕ್ಯುಮೆಂಟೇಷನ್ ಮಾಡಬೇಕು ಅನ್ನೋದು ಒಂದು ಬಿಗ್ ಟಾಸ್ಕ್. ಶುಭ ಅಪ್ಪನನ್ನ ಊಟಕ್ಕೆ ಹೋಗೋಣ ಬನ್ನಿ. ಇಂದು ನಮ್ಮ ಪಿಜಿಯಲ್ಲಿ ಚಿತ್ರಾನ್ನ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ಇಂದಿನ ಹವಾಮಾನ 19 ಡಿಗ್ರಿ ಸೆಲ್ಸಿಯಸ್. ಹಾಗೆ ಮಬ್ಬಾದ ಆಕಾಶ, ತಂಪಾದ ಗಾಳಿ, ಹಾಗೆ ಮನಸ್ಸಿಗೆ ಶಾಂತಿ. ಎಷ್ಟು ಚಳಿ ಇದೆ ಅಲ್ಲ? ಟೀ ಆಯ್ತಾ? ಮತ್ತೆ ಏನಂತೀರಾ? ನೋಡ್ತಾ ಸಂಜೆ ಆಗಿದ್ದೆ ಕಳೆದು ಹೋಗಿದ್ದೆ ಗೊತ್ತಾಗಿಲ್ಲ. ದಿನ ಕಲಿತಾನೆ ಇರುತ್ತೆ, ಆದರೆ ನನ್ನ ಜೀವನದಲ್ಲಿ ಇದ್ದಂಗೆ ಇರುತ್ತೆ. ನಾನು ಈ ಡಾಕ್ಯುಮೆಂಟೇಷನ್ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ಈ ವರ್ಷ 2026 ನಾನು ಹೇಗಿದ್ದೀನಿ, ಮುಂದಿನ ವರ್ಷ ಇದೇ ರೀತಿ ಇದೇ ಪಿ ಜಿಯಲ್ಲೇ ಇದೇ ಕೆಲಸದಲ್ಲೇ ಇರ್ತೀನ, ಇಲ್ಲ ಮುಂದೆ ಹೋಗಿರ್ತೀನ ಅನ್ನೋ ಒಂದು ಕುತೂಹಲ ನನಗಿದೆ. ಅದನ್ನು ಕ್ವಶನ್ ಮಾಡಿಕೊಂಡು ನನಗೆ ನಾನೇ ಕೇಳ್ಕೋಬೇಕು ಅನ್ನೋ ಆಸೆ ಇದೆ. ನಾನು ದೊಡ್ಡ ಕತೆ ಹೇಳಲ್ಲ, ಆದರೆ ನನ್ನ ದಿನಚರಿಯ ಸಣ್ಣ ಕ್ಷಣಗಳೇ ನಿಧಾನವಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೀ ಡಾಕ್ಯುಮೆಂಟಿಂಗ್ ಮೈ ಲೈಫ್. ಕೆಲ ದಿನಗಳು ಗದ್ದಲ, ಕೆಲ ದಿನಗಳು ಮೌನ, ಆದರೆ ಎಲ್ಲವೂ ರಿಯಲ್. ದಿಸ್ ಈಸ್ ಮೈ ಸ್ಟೋರಿ. ದಟ್ಸ್ ವೈ ಐ ಡಾಕ್ಯುಮೆಂಟಿಂಗ್ ಮೈ ಲೈಫ್. ಈ ಆಸೆಯ ಗೊಂದಲದ ಒಂದು ಹುಮ್ಮಸ್ಸು ನನ್ನಲ್ಲಿ ಹುಟ್ಟಿದೆ. ನೀವು ಇದನ್ನು ಶುರು ಮಾಡ್ಕೊಳ್ಳಿ ಅಂತ ನಾನು ನಿಮ್ಮನ್ನು ಬೆಂಬಲಿಸಿದ್ದೀನಿ. ಬನ್ನಿ, ನೋಡ್ತಾ ಸಂಜೆ ಹೊತ್ತು ಮುಗ್ದೆ ಹೋಗಿದೆ. ಈಗ ಊಟದ ಸಮಯ. ಬಂದೇ ಬಿಟ್ಟು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಜೀವನ ಅಲ್ಲ, ಆದರೆ ನನ್ನ ಜೀವನ, ನನ್ನ ದಿನಗಳು, ನನ್ನ ಸಣ್ಣ ಕ್ಷಣಗಳು, ಅವನ್ನೇ ನಾನು ಇಲ್ಲಿ ದಾಖಲಿಸುತ್ತಿದ್ದೇನೆ. ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಿಲ್ಲ, ನಾನು ನನ್ನ ಜೀವನವನ್ನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. ರಿಯಲ್ ಎಮೋಷನ್ಸ್, ಜಸ್ಟ್ ಡಾಕ್ಯುಮೆಂಟಿಂಗ್ ಮೈ ಲೈಫ್. ಇದು ಫೇಮ್ಗಾಗಿ ಅಲ್ಲ, ನೆನಪಿಗಾಗಿ. ಮತ್ತೆ ಸಿಗೋಣ. ಭಗವಂತ ಬದುಕನ್ನು ಕೊಟ್ಟಿದ್ದಾನೆ, ಬದುಕಿನ ದಾರಿ ನಾವೇ ನೋಡ್ಕೋಬೇಕಾಗಿದೆ. ಹೇಳ್ತಾ ಮತ್ತೆ ಸಿಗೋಣ. ಬಾಯ್. ಶುಭರಾತ್ರಿ.